ಲೈಫ್ ನಲ್ಲಿ ಸಿನಿಮಾ ರಂಗಕ್ಕೆ ಹೋಗಬೇಕು, ನಾ ಸಿನಿಮಾನೇ ಮಾಡಬೇಕು ಅನ್ನುವಂಥ ಹಠ ಛಲ. ಬಟ್ ಮನೇಲಿ ಯಾರು ಸಿನಿಮಾ ಇಂಡಸ್ಟ್ರಿಗೆ ಸೇರ್ಪಟ್ಟವರಲ್ಲ. ಎಲ್ಲೋ ಒಂದು ರಿಮೋಟ್ ಜಾಗ ತಾವಾಯ್ತು, ತಮ್ಮೂರಾಯ್ತು, ಅಲ್ಲಿ ಮನೇಲಿರುವಂತಹ ಇವರ ತಂದೆ ತಾಯಿ ಆಯ್ತು, ಅಷ್ಟೇ ನೋಡ್ಕೊಂಡು ಬೆಳೆದಂತಹ ಡೈರೆಕ್ಟರ್ ಗುರುದತ್ ಗಾಣಿಗ ಒಂದು ಪಾಯಿಂಟಲ್ಲಿ ಮನೆಯಿಂದ ಓಡ್ ಬರ್ತಾರೆ. ಚಿಕ್ಕ ವಯಸ್ಸು, ಇನ್ನು 16-17 ವರ್ಷ. ಅಲ್ಲಿಂದ ಸಿಕ್ಕಿದ ಕೆಲಸ ಎಲ್ಲ ಮಾಡ್ತಾ, ಕೆಲಸ ಕಲಿತಾ, ಫೈನಲಿ ಟು ಗೆಟ್ ಹಿಸ್ ಫಸ್ಟ್ ಡೆಬ್ಯೂ ಮೂವಿ ಆಸ್ ಅ ಡಿರೆಕ್ಟರ್. ಅದು ಆ ಮೂವಿನಲ್ಲಿ ಯಾರು, ಒಂದ್ ಕಡೆ ಅಂಬರೀಷ್, ಇನ್ನೊಂದು ಕಡೆ ಸುದೀಪ್. ಈ ಸಿನಿಮಾ ಆದಂತಹ ರೀತಿ, ಆ ಟರ್ನ್ ಆಫ್ ಇವೆಂಟ್ಸ್ ಇದೆಯಲ್ಲ, ನಿಜವಾಗ್ಲೂ ಕೇಳ್ತಿದ್ರೆ ಗೂಸ್ ಬಂಪ್ಸ್ ಬರುತ್ತೆ. ಗುರುದತ್ ಜೊತೆ ಮಾತುಕತೆ ಮುಂದುವರಿತಾ ಇದೆ ರೇಡಿಯೋ ಸಿಟಿ 91.1 ಅಲ್ಲೇ. ನಾನ್ ನೇತ್ರ ಅನ್ಎಡಿಟೆಡ್ ಅಜಯ್ ನೇತ್ರ ಜೊತೆ ದಟ್ ವಾಸ್ ಮೈ ಲೈಫ್. ಏನಾಯ್ತು ಒಳಗಡೆ ನಿಮಗೆ? ಅದೇ ಹೇಳ್ತಿಲ್ವಾ, ಗೊತ್ತಿಲ್ಲ ಫೀಲಿಂಗ್. ಅಂದ್ರೆ ಅಷ್ಟು ದೊಡ್ಡ ಒಬ್ರ ಲೆಜೆಂಡ್ಗೆ 1 ಸೆಕೆಂಡ್ ಯಾವ್ದೋ ಚಿಕ್ಕ ಹುಡುಗ ಹೋಗ ಬೇರೆ ಯಾರ ತರ ಅಲ್ವಾ ಹೇಳ್ಬೋದಾಗಿತ್ತು. ಅವರು ಯಾರೋ ಹುಡುಗ, ಇವನ್ ಕೈಲಿ ಹೆಂಗಾಗುತ್ತೆ ಅಂತ ಅನ್ನೋ 1 ಸೆಕೆಂಡ್ ಯೋಚನೆ ಮಾಡಿದ್ರು. ನಾನು ಇರ್ತಿರ್ಲಿಲ್ಲ ಆ ಜಾಗದಲ್ಲಿ. ಬಟ್ ಅವ್ರು ಅದನ್ನ ಹಂಗೆ ಹೇಳ್ದೆ 1 ಸೆಕೆಂಡ್ ನನ್ನ ಮುಖ ನೋಡ್ತಾರೆ, ಆಯ್ತು ಅಂತ ಒಪ್ಕೋತಾರೆ. ಬೇರೆ ನೆಕ್ಸ್ಟ್ ಥಾಟೇ ಬರಲ್ಲ ಅವ್ರ ತಲೆಯಲ್ಲಿ. ಸೊ ಐ ಥಿಂಕ್ ದಟ್ ಮೂಮೆಂಟ್ ಐ ಕ್ಯಾನ್ ನೆವರ್ ಫರ್ಗೆಟ್ ಇನ್ ಮೈ ಲೈಫ್. ಅದಾದ್ಮೇಲೆ ಅವ್ರು ಕೊಡೋ ಕಾನ್ಫಿಡೆನ್ಸ್ ಇದೆಯಲ್ಲ, ಅದ್ರ ಬಗ್ಗೆ ಹೇಳಕ್ ಹೋದ್ರೆ ಒಂದ್ ದಿನಗಳು ತಗೋತವೆ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನನ್ನ ಫಸ್ಟ್ ಟೈಮ್ ಇದೆ, ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ಬಜೆಟ್ ದೊಡ್ಡದಿದೆ ಅಂತ. ಹಿ ಮೇಡ್ ಮಿ ಅ ಲಿಟ್ರಲಿ ಫ್ರೆಂಡ್. ಹೆಂಗೆ ಅಂದ್ರೆ ಹೆದರ್ಕೊಂಡು ಅವ್ರೊಂದು ಇಂಟರ್ವ್ಯೂಲ್ ಹೇಳ್ಕೋತಾರೆ ಅದನ್ನ. ಫಸ್ಟ್ ಬಂದು ಪರಿಚಯ ಮಾಡಿಸ್ತಾನೆ, ಇವನ್ ಚಿಕ್ಕ ಹುಡುಗ ಹರಿದೋಗಿರೋ ಪ್ಯಾಂಟ್ ಹಾಕೊಂಡ್ ಬರ್ತಾನೆ ಅಂತೆಲ್ಲ ಹೇಳ್ಕೋತಾರೆ. ಅದಾದ್ಮೇಲೆ ಹೆದರ್ಕೊಂಡೆ ಡೈರೆಕ್ಟ್ ಮಾಡಕ್ ಆಗಲ್ವಲ್ಲ. ಹಂಗಾಗಿ ಏನ್ ಮಾಡ್ತಾರೆ, ಡೈಲಿ ತಿಂಡಿ ಕರಿಯೋದು ಅಥವಾ ಈವ್ನಿಂಗ್ ಸ್ನಾಕ್ ಕರಿಯೋದು, ಟೈಮ್ ಸ್ಪೆಂಡ್ ಮಾಡೋದ್ ಜೊತೆಗೆ ಅದನ್ನ ಹಂಗ್ ಮಾಡೋಣ, ಇದನ್ನ ಹೆಂಗ್ ಮಾಡ್ತೀರಾ, ಇದನ್ನ ಏನ್ ಅನ್ಕೊಂಡಿದೀರಾ, ಈ ಡೈಲಾಗ್ ಏನು, ಈ ಮ್ಯೂಸಿಕ್ ಏನು. ಸೊ ಬೈ ಮೇಕಿಂಗ್ ಕಾನ್ವರ್ಸೇಷನ್, ಬೈ ಮೇಕಿಂಗ್ ಸ್ಪೆಂಡಿಂಗ್ ಟೈಮ್ ಟುಗೆದರ್, ಆಮೇಲೆ ಒಂದ್ ಫ್ರೆಂಡ್ ಝೋನ್ ಕ್ರಿಯೇಟ್ ಆಗುತ್ತೆ ಗೊತ್ತಾ. ಸೊ ಅದನ್ನ ಈಗ ನೋಡಿದ್ರೆ, ಆ ಮೂಮೆಂಟ್ ಅಲ್ಲಿ ನಾನು ಅದು ಎಷ್ಟು ಎಂಜಾಯ್ ಮಾಡೋದು ಏನೋ ಗೊತ್ತಿಲ್ಲ, ಬಟ್ ಈಗ ನೋಡಿದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಮೆಮರೀಸ್, ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಅಂಬರೀಷ್ ಅಣ್ಣ ಕೊಟ್ಟಿರೋದು, ಸುದೀಪ್ ಸರ್ ಆ ಬಿಲೀವ್ ಏನಿದೆ ಅದು, ಐ ಥಿಂಕ್ ಅದಾದ್ಮೇಲೆನೆ ಓಕೆ ಇದು ಫಿಲ್ಮ್ ಹಿಂಗ್ ವರ್ಕ್ ಆಗುತ್ತೆ. ಆಮೇಲೆ ನಾವು ಎಷ್ಟೇ ಫಿಲ್ಮ್ ಅಸೋಸಿಯೇಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ ಕೆಲಸ ಮಾಡಿರ್ಲಿ ನೇತ್ರ, ಒಂದು ಡೈರೆಕ್ಷನ್ ಮಾಡೋದಿದೆಯಲ್ಲ, ಇಟ್ಸ್ ಅ ಡಿಫ್ರೆಂಟ್ ಡೈಮೆನ್ಷನ್. ಅಂಬಿ ಅನ್ನೋ ಒಂದು ಪ್ರಾಜೆಕ್ಟ್ ನೇತ್ರ ಒಂದು ನಾರ್ಮಲ್ ಆಗಿ ಒಂದು 5-6 ಸಿನಿಮಾ ಮಾಡಿದ್ರೆ ಕೊಡೋ ರೆಕಗ್ನಿಷನ್, ಆಗುವ ಎಕ್ಸ್ಪೀರಿಯನ್ಸ್ ಎರಡನ್ನೂ ಒಂದ್ ಸಿನಿಮಾದಲ್ಲಿ ನನ್ಗಾಯ್ತು. ಯಾರಿದು ಡೈರೆಕ್ಟರ್ ನೋಡಿದ್ರೆ ಇಷ್ಟ ಯಂಗ್ ಡೈರೆಕ್ಟರ್, ಇಷ್ಟ ದೊಡ್ಡ ಸಿನಿಮಾ, ಆಲ್ಸೋ ಅಂಬರೀಷ್ ಅವರ ಕಡೆ ಚಿತ್ರ ಆಗುತ್ತೆ. ಹೌದು, ಅದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಆಮೇಲೆ ಅಂಬರೀಷ್ ಅಣ್ಣ ಇಸ್ ಫುಲ್ ಆಫ್ ಲೈಫ್. ಐ ಆಮ್ ಶೋರ್ ನಿಮ್ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿರ್ತೀರಾ ನೀವು. ಎಷ್ಟು ಅಂದ್ರೆ ನಿಮ್ಗೆ ಅವ್ರ ಜೊತೆಗಿದ್ದಾಗ ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ. ಜೀವನ ಇವಾಗ ನಾವು ಬದುಕ್ತಾ ಇರೋ ಜೀವನ, ಅದನ್ನ ಚೆನ್ನಾಗಿ ಬದುಕಬೇಕು ಅನ್ನೋದಷ್ಟೇನೆ ಲಾಜಿಕ್. ಹೌದು. ಆಮೇಲೆ ಆರೋಗ್ಯದ ಸಮಸ್ಯೆ ಇತ್ತು, ಅವ್ರ ಪೊಲಿಟಿಕಲ್ ಇದಿತ್ತು, ಅದೆಲ್ಲದರ ನಡುವೆನೂ ಒಂದು ಒಳ್ಳೆ ಕತೆ, ಅದನ್ನೊಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀವಿ. ಅದಕ್ಕೆ ಏನ್ ಮಾಡಬೇಕು, ಅವರ ಆ ಜೀವನೋತ್ಸಾಹ ಇದೆಯಲ್ಲ, ಅದಕ್ಕೋಸ್ಕರ ಅವ್ರು ಲೆಜೆಂಡ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಅದು ಬೇರೆ ಎಲ್ಲೂ ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅಷ್ಟೊಂದು ಜನಗಳು, ಆ ಜನಜಂಗುಳಿ, ಆ ಪ್ರೆಷರು, ಆ ಎಕ್ಸ್ಟ್ರೀಮ್ಲಿ ಪೀಕ್ ಪೊಲಿಟಿಕಲ್ ಕರಿಯರ್, ಅವೆಲ್ಲದರ ನಡುವೆ ಒಂದು ಸಿಂಪಲ್ ಆಗಿ ಒಂದು ಮಲ್ಲೇಶ್ವರಂ ರೋಡಲ್ಲಿ ಒಂದು ಶಾರ್ಟ್ ಸಕ್ಕ, ಈ ಶಾರ್ಟ್ ಚೆನ್ನಾಗಿ ಬಂತು, ಚೆನ್ನಾಗಿ ಬಂತು. ಸೊ ಆ ಇಂಟ್ರಾಕ್ಷನ್ ಇದೆಯಲ್ಲ, ಅದು ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಆಮೇಲೆ ಅವ್ರ ಸರ್ಕಲ್ಲು, ಅವ್ರ ಪರಿಚಯ ಮಾಡಿಸ್ಕೊಟ್ಟಿರೋ ಸ್ನೇಹಿತರುಗಳು, ಅವ್ರನ್ನ ಅಂದ್ರೆ ಒಂದು ಪ್ರೌಡಾಗಿ ಹೇಳ್ತಾರಲ್ಲ, ಸಕ್ಕರ್ ಡೈರೆಕ್ಟರು ಬಿಡಲ್ಲ ಅವನು. ಆ ಬೂಸ್ಟಿಂಗ್ ಇದೆಯಲ್ಲ, ಒಬ್ಬ ಹೊಸ ಹುಡುಗನ್ನ ಒಂದು ಕಂಫರ್ಟೇಬಲ್ ಝೋನ್ ಅಲ್ಲಿ ಇಟ್ಟು ಅವ್ನ್ ಕೆಲಸ ಮಾಡಿಸ್ಬೇಕು ಅಂತ ಅನ್ನೋದೊಂದು ಇದೆಯಲ್ಲ, ಎಕ್ಸ್ಟ್ರೀಮ್ಲಿ ನೈಸ್. ಇದಾಗಿತ್ತು ಡೈರೆಕ್ಟರ್ ಗುರುದತ್ ಗಾಣಿಗ ಮಾತುಕತೆ ನೇತ್ರ ಜೊತೆ ರೇಡಿಯೋ ಸಿಟಿ 91.1. ಅನ್ಎಡಿಟೆಡ್ ಅಜಯ್ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.